ಮನೆಯಲ್ಲಿ ನಾಯಿ ಸಾಕಿದರೆ ಸಂಪತ್ತು. ಪಾರಿವಾಳಗಳು ಶಿವ ಪಾರ್ವತಿ ರೂಪ. ಒಂದು ನಾಯಿ. ನಾಯಿಯನ್ನು ಹಿಂದೂ ಧರ್ಮದಲ್ಲಿ ಭಗವಾನ್ ಭೈರವನ ಸೇವಕ ಎಂದು ಪರಿಗಣಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾಯಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ಪೋಷಿಸುವುದರಿಂದ ನಿಮಗೆ ಸಂಪತ್ತು ಸಿಗುತ್ತದೆ ಮತ್ತು ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ. ಹಣದ ಹರಿವು ಕೂಡ ಉತ್ತಮವಾಗಿರುತ್ತದೆ. 2. ಕಪ್ಪೆ. ವಾಸ್ತು ಪ್ರಕಾರ ಮನೆಯಲ್ಲಿ ಕಪ್ಪೆ ಅಥವಾ ಹಿತ್ತಾಳೆಯ ಕಪ್ಪೆಯನ್ನು ಇಟ್ಟುಕೊಳ್ಳುವುದರಿಂದ ರೋಗಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಮನೆಯಲ್ಲಿ ಕಪ್ಪೆಯನ್ನು ಸಾಕಬೇಕು. ಒಂದು ವೇಳೆ ನಿಮಗೆ ಕಪ್ಪೆಗಳನ್ನು ಸಾಕಲು ಇಷ್ಟವಿಲ್ಲದಿದ್ದರೆ ಹಿತ್ತಾಳೆಯ ಕಪ್ಪೆಗಳನ್ನು ಮನೆಯಲ್ಲಿ ವಾಸ್ತುಗನುಗುಣವಾಗಿ ಇಟ್ಟುಕೊಳ್ಳಬಹುದು. 3. ಗಿಳಿ. ಜ್ಯೋತಿಷ್ಯದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಮನೆಯಲ್ಲಿ ಗಿಳಿಯನ್ನು ಇಟ್ಟುಕೊಂಡರೆ ಗಿಳಿ ಮನೆಗೆ ಬರುವ ಸಮಸ್ಯೆಗಳನ್ನು ಸೂಚಿಸುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಮನೆಯಲ್ಲಿ ಗಿಳಿಗಳನ್ನು ಸಾಕಬೇಕು. ಇದು ಮನೆಗೆ ಬರಬಹುದಾದ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಕರಿಸುತ್ತದೆ. ಮನೆಯಲ್ಲಿ ಗಿಳಿಗಳನ್ನು ಸಾಕಲು ಸಾಧ್ಯವಾಗದಿದ್ದರೆ ನೀವು ಮನೆಯಲ್ಲಿ ಜೋಡಿ ಗಿಳಿಗಳ ಚಿತ್ರವನ್ನು ಕೂಡ ಗೋಡೆಗೆ ಹಾಕಬಹುದು. ಇದರಿಂದ ದಾಂಪತ್ಯ ಜೀವನದಲ್ಲಿ ಮಾಧುರ್ಯವಿರುತ್ತದೆ. 4. ಕುದುರೆ. ಕುದುರೆಯನ್ನು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಕುದುರೆ ಅಥವಾ ಕುದುರೆಯ ಪ್ರತಿಕೃತಿಯನ್ನು ಇಡುವುದು ಶುಭವಾಗಿದೆ. ಮನೆಯಲ್ಲಿ ಕುದುರೆಯ ಚಿತ್ರವನ್ನು, ಅದರಲ್ಲೂ 7 ಕುದುರೆಗಳಿರುವ ಚಿತ್ರವನ್ನು ಮನೆಯಲ್ಲಿ ಹಾಕುವುದರಿಂದ ಸಾಲಬಾಧೆ ದೂರವಾಗುತ್ತದೆ. ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯಾಗುತ್ತದೆ. 5. ಮೀನು. ಮನೆಯಲ್ಲಿ ಮೀನುಗಳನ್ನು ಇಟ್ಟುಕೊಳ್ಳುವುದರಿಂದ ಆ ಮನೆಯಲ್ಲಿ ಶಾಂತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅದರಲ್ಲೂ ಗೋಲ್ಡನ್ ಫಿಶ್ಗಳನ್ನು ಸಾಕಬೇಕು. ಮೀನುಗಳು ವಿಷ್ಣುವಿನ ಅವತಾರವಾಗಿದ್ದು ಇವುಗಳನ್ನು ಮನೆಯಲ್ಲಿ ಸಾಕುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದದೊಂದಿಗೆ ಲಕ್ಷ್ಮೀದೇವಿಯ ಆಶೀರ್ವಾದವೂ ಕೂಡ ನಿಮ್ಮ ಮನೆಯ ಮೇಲಿರುತ್ತದೆ. 6. ಪಾರಿವಾಳಗಳು. ಪಾರಿವಾಳಗಳನ್ನು ಶಿವ ಪಾರ್ವತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೆಲವು ನಂಬಿಕೆಗಳ ಪ್ರಕಾರ ಪಾರಿವಾಳಗಳು ಶುಭದ ಸಂಕೇತವಾದರೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಪಾರಿವಾಳಗಳನ್ನು ಸಾಕುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.